ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬೆಂಗಳೂರು ಟು ಮಹಾರಾಷ್ಟ್ರ ಡೇ 8 ಅಲ್ಲಿ ಇವಾಗ ನಮ್ಮ ಕೊಟ್ಟ ಕಡೆಯ ಪ್ಲೇಸ್ ಅಂತ ಹೇಳ್ಬಿಟ್ಟು ನಾವು ಇವಾಗ अजंता केव्स के होगता इदीवी. यहाँ से जाना पड़ेगा 4 किलोमीटर अजंता. 1 मिनट है ना. हाँ. छोड़कर सेकंड लेफ्ट से जाना, एंट्री टिकट लेकर गाड़ी पार्क करने का. पार्क करने के बाद में सीधे स्ट्रेट जाने का. शॉपिंग प्लाजा के बैक साइड गवर्नमेंट बसेज चलता. बस ले जाकर क्यू नंबर 1 के पास में ड्रॉप करता. वो 2 किलोमीटर के अंदर क्यू देखना. ऑल क्यू देखने के लिए 3 आवर्स लगता. इम्पोर्टेंट क्यू देखने के लिए 2 आवर्स लगता. 1 2 9 10 16 17 19 एंड 26 इम्पोर्टेंट क्यू. कन्नड़ में है क्यों? पेज नंबर 4, क्योंकि यहाँ पर जो है ना कन्नड़ा टूरिस्ट इधर कम आता है ना. कम आता ना. पेज नंबर 4 पर दिया. इम्पोर्टेंट कितना है? 100 सर. भाई कम कर दो थोड़ा. 120 का मिलता है. प्राइस दिया है 1 2 16 17 9 10 19 8 26 इम्पोर्टेंट क्यू. 1 2 16 17 कैमरा फ्लैश नॉट अलाउड. कैमरा नॉट अलाउड. इट्स 120 प्राइस. ओके, कैमरा नॉट अलाउड 1 to 16. 1 to 16 17 ये उसका पेंटिंग्स आता है. जो पेंटिंग अंदर में डैमेज हो गया ना, स्पेशल पेंटिंग्स. ओके. पानी स्टोरी भी दिया. 100 के आता है. ओके. लोग 180 का मिलेगा सर अंदर. वो ये पेंटिंग है. हाँ, ये पेंटिंग स्पेशल पेंटिंग्स. रियर साइड नो कैमरा फ्लैश. ओके. जो पेंटिंग डैमेज हो गया ये उसका स्पेशल पेंटिंग. वो पूरा पेंटिंग डैमेज हो गया. ओके, ये पूरा बुद्धिस्ट. ये नहीं चाहिए, वो चाहिए हमको. यूनिंग सेट हो जाएगा. रख लेना था. क्या भैया? 200 ऑल से यूनिंग सेट हो जाएगा आपका सर. 150 कर दो भाई. 10 रुपीस मेरा मार्जिन होता है बुक के लिए. 150 कर दो भाई. क्या इतना नहीं है? 10 रुपीस के लिए यहाँ पर खड़े रहता है. आप जैसा टूरिस्ट आता है हमारा भी इधर. भाई आप देखो ना, वो 200 का बुक का वैल्यू है इसका. ಎಷ್ಟೊಂದು ಜನ ಗುರು ಫುಲ್ಲು ಯಾರೋ ಫ್ಯಾಮಿಲಿ ಫುಲ್ಲು ಕರ್ಕೊಂಡು ಬಂದವ್ರೆ. ಫುಲ್ಲು ಒಂದು ವಿಲೇಜ್ ಟೂರಿಸ್ಟು. ಸೊ ಅವರು ಸ್ಲೋಗನ್ಸ್ ಎಲ್ಲ ಕೂತ್ಕೊಂಡು ಹೋಗ್ತಾರೆ, ಭಗವಾನ್ ಬುದ್ಧಕಿ ಅಂತ ಹೇಳಿ. ಆ್ಯಕ್ಚುಲಿ ನಾವಿಲ್ಲಿ ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಹೋಗಬೇಕು, ಅಲ್ಲಿ ತನಕ ನಡ್ಕೊಂಡೋಗಿ. ಸೊ ಅಲ್ಲಿಂದ ಬಸ್ ಹತ್ಕೊಂಡು ಹೋಗಬೇಕು. ಈ ಥರ ಎಲ್ಲ ಶಾಪ್ಗಳಿದೆ. ಅಲ್ಲಿ ಗಾಡಿ ಪಾರ್ಕ್ ಮಾಡ್ಕೊಂಡು ಬಂದು ಈ ಥರ ಶಾಪ್ ಮುಂದೆ ನಡ್ಕೊಂಡು ಹೋಗ್ಬಿಟ್ಟು ಬಸ್ ಹತ್ಕೊಂಡು ಹೋಗಬೇಕು. ಇದು ಮುಂಚೆ ಎಲ್ಲ ವೆಹಿಕಲ್ಸ್ಗಳನ್ನ ಬಿಡ್ತಾ ಇದ್ರಂತೆ ಮೇಲ್ಗಡೆ ತನಕ, ಅಂದರೆ ಓನ್ ವೆಹಿಕಲ್ಸ್ನ. ಬಟ್ ಇವಾಗೆಲ್ಲ ಫುಲ್ಲು ಸ್ಟಾಪ್ ಮಾಡೋರೆ. ಓನ್ಲಿ ಗೌರ್ಮೆಂಟ್, ಮಹಾರಾಷ್ಟ್ರ ಗೌರ್ಮೆಂಟ್ ಬಸ್ಸಸ್ ಇದೆ. ಸೊ ಆ ಬಸ್ಸಸ್ಸಲ್ಲಿ ಹತ್ಕೊಂಡು ಹೋಗಬೇಕು. ಸೊ ಇಲ್ಲಿ ಮುಂದೆ ನಮಗೆ ಬಸ್ ಸ್ಟಾಪ್ ಇದೆ. ಸಾಟರ್ಡೆ ಆಗಿರೋದ್ರಿಂದ ಅಂತೂ ತುಂಬ ರಶ್ ಇದೆ ಇವತ್ತು, ತುಂಬ ಕ್ರೌಡ್ ಇದೆ. ಹಾಂ ನೋಡಿ, ಇಲ್ಲಿದೆ ಬಸ್ಸಸ್ಸು. ನಮ್ಮ ಬಸ್ಸು ರೆಡಿ ಆಯಿತು. ಇಮಿಡಿಯೇಟಾಗಿ ನಾವು 50 ರೂಪೀಸ್ ಕೊಟ್ಬಿಟ್ಟು ಸ್ಟ್ಯಾಂಡಿಂಗಲ್ಲಿ ಹೋಗ್ಬೇಕು ಇವಾಗ. ಏನಕ್ಕೆ ಅಂದರೆ ಸೀಟಿಲ್ಲ. ನಮ್ಮ ಬಸ್ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿಂದ 5 ಮಿನಿಟ್ಸ್ ಹೋಗ್ಬೇಕು ನಾವು. ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ ಇವಾಗ. ಒಂದು ಬೋರ್ಡು, ಆ ಬೋರ್ಡ್ ಏನಪ್ಪ ಅಂತ ಹೇಳಿದ್ರೆ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಜಂತಾ ಕೇವ್, ಭಾರತ್ ಗೌರ್ಮೆಂಟ್. ಇವಾಗ ಅಲ್ಲಿ ಮತ್ತೆ ಎಂಟ್ರಿ ಟಿಕೆಟ್ ತೊಗೊಂಡ್ಬಿಟ್ಟು ಹೋಗ್ಬೇಕು ಒಳಗಡೆ. ಸೊ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ತಾಣ ಇದು ಒಂದು, ಅಂದರೆ ವಿಶ್ವ ಪಾರಂಪರಿಕ ತಾಣ ಅಂತ ಹೇಳ್ಬಿಟ್ಟು ಕರೀತಾರೆ. ಫುಲ್ ಇದೆಲ್ಲ ಕೇವ್ಸು, ಬೆಟ್ಟ ಗುಡ್ಡಗಳು. ಸೊ ಇದ್ರ ಮಧ್ಯೆ ಕೇವ್ಸ್ಗಳನ್ನ ಮಾಡವ್ರೆ. ಏನಕ್ಕೆ ಮಾಡವ್ರೆ, ಯಾರು ರೀಸನ್ಗೋಸ್ಕರ ಮಾಡವ್ರೆ, ಯಾರು ಮಾಡವ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಎಂಟ್ರಿ ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಹೋಗೋಣ ಫಸ್ಟ್ ನಾವು. ಆ್ಯಂಡ್ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು, ಎಲ್ಲೋರ ಅಜಂತಾ ಎರಡು ಒಂದೇ ಪ್ಲೇಸ್ ಅಂತ ಹೇಳಿ. ಇಲ್ಲ, ಎಲ್ಲೋರನೇ ಬೇರೆ, ಅಜಂತಾನೇ ಬೇರೆ. ಎಲ್ಲೋರಿಂದ ಅಜಂತಾ ಬಂದ್ಬಿಟ್ಟು 100 ಕಿಲೋಮೀಟರ್ ದೂರದಲ್ಲಿದೆ. ಎರಡೂ ಬಂದ್ಬಿಟ್ಟು ಔರಂಗಾಬಾದ್ ಡಿಸ್ಟಿಕಲ್ಲಿ ಬರುವಂಥ ಪ್ಲೇಸ್ಗಳು. ಆ್ಯಂಡ್ ಇಲ್ಲಿ ನೋಡ್ಬೋದು ವೆಲ್ಕಮ್ ಬೋರ್ಡು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸೆಲೆಬ್ರೇಟಿಂಗ್ 200 years ಆಫ್ ರೀಡಿಸ್ಕವರಿ ಆಫ್ ಅಜಂತಾ ಕೇವ್ಸ್ ಅಂತ ಹೇಳ್ಬಿಟ್ಟು. ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್. ಆ್ಯಂಡ್ ಇನ್ನೊಂದು ಎದುರುಗಡೆ ನಿಮಗೆ ಇಲ್ಲಿ ಬಂದರೆ ಮ್ಯಾಪ್ ಹಾಕವ್ರೆ, ಯಾವ ಥರ ಸ್ಟಾರ್ಟ್ ಆಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಇಲ್ಲಿದೆ ನೋಡಿ, ಕಂಪ್ಲೀಟ್ ಸೈಟ್ ಪ್ಲಾನ್ ಆಫ್ ಅಜಂತಾ ಕೇವ್ಸ್. ಗುಹೆ ನಂಬರ್ 1 ಸ್ಟಾರ್ಟ್ ಆಗಿ 29 ಗುಹೆಗಳು. ಕೆಲವರು ಕ್ಲೈಮ್ ಮಾಡ್ತಾರೆ 30 ಅಂತ ಹೇಳಿ, ಕೆಲವರು ಕ್ಲೈಮ್ ಮಾಡ್ತಾರೆ 29 ಅಂತ ಹೇಳಿ. ಬಟ್ ಈ ಮ್ಯಾಪ್ ಪ್ರಕಾರ 29 ಗುಹೆಗಳಿರೋದು. ಚೆಕ್ ಇನ್ ಪಾಯಿಂಟು. ಸೊ ಚೆಕ್ ಇನ್ ಪಾಯಿಂಟಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಗಳು ಹಾಕೋರು ಫುಲ್ ಎಲ್ಲ. ಇಂಥ ಕೇವ್ಸ್ ಹೆಂಗೆ ಕಾಣುತ್ತೆ, ಅದರದ್ದು ವಾಸ್ತುಶಿಲ್ಪ ಏನಿದೆ, ಆ್ಯಂಡ್ ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಹೋಗಬೇಕು. ಫುಲ್ಲು ಈ ಥರ ಇದೆ, ನಡ್ಕೊಂಡು ಅಲ್ಲಿ ತನಕ ಹೋಗ್ಬಿಟ್ಟು ಕೆಳಗಡೆ ಹಿಂಗೆ ಬರಬೇಕು. ಸೊ ಇದರೆಲ್ಲದರಲ್ಲೂ ಟೋಟಲ್ 29 ಕೇವ್ಸ್ ಇದೆ. ಈ ಮಂಕೀಸ್ ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಕೂತಿದೆ ಇಲ್ಲೆಲ್ಲ. ಸೊ ಇವಾಗ ನಾವು ಕೇವ್ ನಂಬರ್ 1 ಅಲ್ಲಿ ಬಂದಿದ್ದೀವಿ. ನಿಮಗೆ ಒಂದು ವಿಷಯ ಹೇಳಬೇಕು. ಏನಪ್ಪ ಅಂತ ಹೇಳಿದ್ರೆ, ಈ ಅಜಂತಾ ಕೇವ್ಸ್ಗಳು ಏನಿದೆಯಲ್ಲ, ಇದೆಲ್ಲ ಕೇವ್ಸ್ ಬಂದ್ಬಿಟ್ಟು ಬೌದ್ಧ
ಧರ್ಮಕ್ಕೆ ಸೇರಿರುವಂಥ ಕೇವ್ಸ್ಗಳು. ಸೊ ಇಲ್ಲಿ ಒಳಗಡೆ ಬೌದ್ಧ ಧರ್ಮದ ಬುದ್ಧನ ವಿಗ್ರಹ ಕೂಡ ಇದೆ. ಇಲ್ಲಿ ನಾವು ಶೂನ ಬಿಟ್ಬಿಟ್ಟು ಹೊರಡಬೇಕು. ಸೊ ಹೆಂಗೆ ಸ್ಟಾರ್ಟ್ ಆಯಿತು ಇದು ಅಜಂತಾ ಅಂತ ಹೇಳಿದ್ರೆ 2ನೇ ಸೆಂಚುರಿಯಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ಶಾತವಾಹನರು ಅಂತ ಹೇಳ್ಬಿಟ್ಟು ಫಸ್ಟ್ ಬರ್ತಾರೆ. ಅವರು ಇದನ್ನು 2ನೇ ಸೆಂಚುರಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇದೇನಪ್ಪ ಅಂತ ಹೇಳಿದ್ರೆ ಎಲ್ಲ ಒಂದೇ ಟೈಮಲ್ಲಿ ಆಗಿಲ್ಲ. ಸೊ 2 ಡೈನಾಸ್ಟಿ ಅವರು ಇದನ್ನು ಕಂಪ್ಲೀಟ್ ಮಾಡೋರೆ. ಫಸ್ಟ್ 2ನೇ ಸೆಂಚುರಿಯಲ್ಲಿ ಶಾತವಾಹನರು ಇದನ್ನು ಸ್ಟಾರ್ಟ್ ಮಾಡಿದ್ರೆ 5ನೇ ಸೆಂಚುರಿಯಲ್ಲಿ ವಕಟಕ ಅಂತ ಹೇಳ್ಬಿಟ್ಟು ಇನ್ನೊಂದು ಡೈನಾಸ್ಟಿ, ಆ ಡೈನಾಸ್ಟಿ ಅವರು ಬಂದ್ಬಿಟ್ಟು ಮಿಕ್ಕಿದ್ದು ಗುಹೆಗಳನ್ನ ಕಂಪ್ಲೀಟ್ ಮಾಡೋರೆ. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಸ್ವಲ್ಪ ಗುಹೆಗಳಿಗೆ ಮಾತ್ರ ಆಕ್ಸೆಸ್ ಇದೆ. ಇನ್ನು ಮಿಕ್ಕಿದ ಗುಹೆಗಳು ಆಕ್ಸೆಸ್ ಇಲ್ಲ ಅನ್ನೋದಕ್ಕಿಂತ ಒಳಗಡೆ ವಿಡಿಯೋಗ್ರಾಫ್ ಮಾಡೋಂಗಿಲ್ಲ. ಸೊ ನಿಮಗೆ ಇಲ್ಲಿ ನೋಡ್ಬೋದು ಎದುರುಗಡೆ ಏನು ಕಾಣ್ತಿದೆಯಲ್ಲ. ಸೊ ಎಲ್ಲೋರ ಬಂದ್ಬಿಟ್ಟು ನಿಮಗೆ ಆರ್ಕಿಟೆಕ್ಚರು, ವಾಸ್ತುಶಿಲ್ಪ, ಚಿತ್ರಕಲೆಗೆ ಫೇಮಸ್ ಆದರೆ ಅಜಂತಾ ಬಂದ್ಬಿಟ್ಟು ಇದು ಕೂಡ ಆ್ಯಕ್ಚುಲಿ ವಾಸ್ತುಶಿಲ್ಪ ಎಲ್ಲದಕ್ಕೂ ಹೆಸರುವಾಸಿ. ಬಟ್ ದ ಮೇನ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅಜಂತಾ ಅಲ್ಲಿ ಬಂದ್ಬಿಟ್ಟು ಪೇಂಟಿಂಗಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಒಳಗಡೆ ಅದಲ್ಲೆಲ್ಲ ವಿಡಿಯೋಗ್ರಫಿ ಇಲ್ಲ, ಏಕೆಂದರೆ ಪೇಂಟಿಂಗ್ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು. ಇದು ಕೇವ್ ನಂಬರ್ 2. ಸೊ ಕೇವ್ ನಂಬರ್ 2 ಅಲ್ಲೂ ವಿಡಿಯೋಗ್ರಫಿ ಅಲ್ಲೋ ಇಲ್ಲ, ಒಳಗಡೆ ಹೋಗ್ಬಿಟ್ಟು ನೋಡ್ಬೋದು ಅಷ್ಟೇ. ಇಲ್ಲೆಲ್ಲ ಏನು ಕಾಣ್ತಿದೆಯಲ್ಲ ಈ ವಾಲ್ ಮೇಲೆ ಆಲ್ರೆಡಿ ಪೇಂಟಿಂಗ್ಸ್ ಎಲ್ಲ ಹಾಳಾಗೋಗಿದೆ. ತುಂಬಾ ರೀಸನ್ಗೋಸ್ಕರ, ಮಳೆ ಗಾಳಿ ಬೇರೆ ಥರ ರೀಸನ್ಗೋಸ್ಕರ ಪೇಂಟಿಂಗ್ಸ್ ಎಲ್ಲ ಹಾಳಾಗಿದೆ. ಈ ಪೇಂಟಿಂಗ್ಸ್ ಏನು ಮಾಡಿದಾರಲ್ಲ ವಾಲ್ ಮೇಲೆ, ಇದು ಆಲ್ಮೋಸ್ಟು 2ನೇ ಸೆಂಚುರಿಯಿಂದ 5ನೇ ಸೆಂಚುರಿ ಟೈಮಲ್ಲಿ ಕನ್ಸ್ಟ್ರಕ್ಟ್ ಮಾಡಿ ಪೇಂಟಿಂಗ್ ಮಾಡಿರುವಂಥದ್ದು. ಇದೆಲ್ಲ ಅದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಬ್ಲೂ ಕಲರು, ರೆಡ್ ಕಲರು, ಇದೆಲ್ಲ ಒಂದೊಂದು ದೇಶದಿಂದ, ಫಾರ್ ಎಕ್ಸಾಂಪಲ್ ಪರ್ಷಿಯಾ, ಚೀನಾ, ಯುರೋಪ್ ಕಂಟ್ರೀಸಿಂದ ಪೇಂಟ್ಗಳನ್ನ ತರಿಸ್ಬಿಟ್ಟು ಆ ಟೈಮಲ್ಲಿ ಮಾಡಿರೋದು. ಕೇವ್ ನಂಬರ್ 3 ಇದು. ಯಾವ ಕೇವ್ ಅಂತಲೂ ಕೂಡ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಕೇವ್ ನಂಬರ್ 4. ಕೇವ್ ನಂಬರ್ 3 ಬಂದ್ಬಿಟ್ಟು ಅನ್ಫಿನಿಶ್ಡು. ಆ್ಯಕ್ಚುಲಿ ಕೇವ್ ನಂಬರ್ 4ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಬ್ಯೂಟಿಫುಲ್ ಆಗಿ ಒಂದು ಸ್ಕಲ್ಪ್ಚರ್ ಇರುತ್ತೆ, ಬಟ್ ಪೇಂಟಿಂಗ್ ತುಂಬ ಕಡಿಮೆ. ಇದರಲ್ಲಿ ಸ್ವಲ್ಪ ಅನ್ಫಿನಿಶ್ಡ್ ಸ್ಟ್ರಕ್ಚರಲ್ಲಿ ಇದೆ ಇದು ಕೇವ್ ನಂಬರ್ 4. ಸ್ವಲ್ಪ ಕೇವ್ಸ್ಗಳು ಮಾತ್ರ ತುಂಬ ಪೇಂಟಿಂಗ್ ಅಂತ ಹೇಳಿ ಇದು ಮಾಡ್ತಾರೆ. ಸೊ ಇಲ್ಲಿ ಇವಾಗ ಇನ್ನೊಂದು ಕೇವ್ ಬರ್ತಾ ಇದೆ ನಮಗೆ. ಇದು ಕೂಡ ಅನ್ಫಿನಿಶ್ಡ್ ಕೇವ್. ಒಂದು ಗುಹೆ ಇದೆ, ಗುಹೆ ಒಳಗಡೆ ಈ ಥರ ಇದೆ, ಇಲ್ಲೇನೂ ಇಲ್ಲ ಅಷ್ಟೇ. ಕೇವ್ ನಂಬರ್ 6 ಇದರಲ್ಲಿ ಫ್ಲೋರ್ ಇದೆ, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಇದೆ ಕೇವ್ ನಂಬರ್ 6ಅಲ್ಲಿ. ಸೊ ಮೇಲ್ಗಡೆ ಈ ಥರ ಕಲ್ಲನ್ನ ಫುಲ್ಲು ಕಾರ್ವಿಂಗ್ಸ್ ಮಾಡಿಕೊಂಡು ಕೆಳಗಡೆ ಕನ್ಸ್ಟ್ರಕ್ಟ್ ಮಾಡಿರೋದು. ಇಲ್ಲೆಲ್ಲ ಏನೇನು ಕಾಣ್ತಿದೆಯಲ್ಲ ನಿಮಗೆ, ಸೊ ಇದೆಲ್ಲ ಎಲ್ಲ ಕೇವ್ಗಳಲ್ಲೂ ಈ ಥರ ಮಾಡಿದ್ದಾರೆ. ಬುದ್ಧಿಸ್ಟ್ ಮಾಂಕ್ಗಳು ಬಂದ್ಬಿಟ್ಟು ಇಲ್ಲೆಲ್ಲ ಕುತ್ಕೊಂಡ್ಬಿಟ್ಟು ಪ್ರೇಯರ್ಸ್ನ ಮಾಡ್ತಾ ಇದ್ರು. ಇಲ್ಲಿ ಸಣ್ಣದಾಗಿ ಪೇಂಟ್ ಇದೆ, ಬಟ್ ಅದೆಲ್ಲ ತುಂಬ ಹಾಳಾಗೋಗ್ಬಿಟ್ಟಿದೆ ಆಲ್ರೆಡಿ. ಇದು ಫಸ್ಟ್ ಫ್ಲೋರ್. ಅಜಂತಾ ಮಾನೆಸ್ಟ್ರಿ ಓನ್ಲಿ ಬುದ್ಧಿಸ್ಟ್. ಮುಂದೆ ಏನು ಮಾಡ್ತಿದ್ರು, ಮೇಲ್ಗಡೆಯಿಂದ ಕೆಳಗಡೆಗೆ ಬಂದ್ಬಿಟ್ಟು ಆಮೇಲೆ ಮುಂದೆಗಡೆಗೆ ಕಟ್ ಮಾಡ್ಕೊಂಡು ಹೋಗ್ತಿದ್ರು ಸಿಂಗಲ್ ರಾಕ್ನ. ಸೊ ಅದಕ್ಕೆ ಈ ರಾಕ್ ಬಂದ್ಬಿಟ್ಟು ಅನ್ಫಿನಿಶ್ಡ್ ರಾಕ್ ಇದೆ. ಕೇವ್ ನಂಬರ್ 7 ಇದು ಅನ್ಫಿನಿಶ್ಡ್. ಜೀವನಕ್ಕೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಡ್ತಾರೆ ಅಂದರೆ ಯಾರ ಕೈಯಲ್ಲಿ ನಡಿಲಿಕ್ಕಾಗಲ್ಲ ಅವ್ರನ್ನ ಈ ಥರ ಎತ್ಕೊಂಡು ಬರ್ತಾರೆ. ಕೇವ್ ನಂಬರ್ 8 ಇದು ಕೂಡ ಅನ್ಫಿನಿಶ್ಡ್. ದಿಸ್ ಈಸ್ ಕೇವ್ ನಂಬರ್ 9. ಸೊ ಇದು ತುಂಬ ಇಂಪಾರ್ಟೆಂಟ್ ಕೇವ್. ಇಲ್ಲಿ ಕೂಡ ತುಂಬ ಒಂದು ಆರ್ಕಿಟೆಕ್ಚರ್ ಇದೆ, ಒಂದು ಒಳ್ಳೆ ಎಂಟ್ರಿಯಲ್ಲೇ ಈ ಥರ ಒಂದು ದೊಡ್ಡ ಕಮಾನು. ಕೇವ್ ನಂಬರ್ 9 ಇದೆಯಲ್ಲ, ಈ ಕೇವ್ ನಂಬರ್ 9 ಬಂದ್ಬಿಟ್ಟು ಚೈತ್ಯಯಾನ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಕೇವ್ ನಂಬರ್ 1 to 8 ಏನಿದೆ ಅದರಲ್ಲಿ ಎಲ್ಲ ಬುದ್ಧನ ಒಂದು ಪ್ರತಿಮೆಗಳಿದೆ, ಅದನ್ನು ಮಹಾಯಾನ, ಇದು ಚೈತ್ಯಯಾನ, ಇನ್ನೊಂದು ವಿಹಾರಯಾನ ಅಂತ ಹೇಳ್ಬಿಟ್ಟು 3 ಕ್ಯಾಸ್ಟ್ಗಳು ಬರುತ್ತೆ ಬೌದ್ಧಿಸಮ್ ಅಂದರೆ ಸಬ್ ಕ್ಯಾಸ್ಟ್ಗಳು. ಮಹಾಯಾನ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಈ ಥರ ಬುದ್ಧನ ಪ್ರತಿಮೆನ ಇಟ್ಬಿಟ್ಟು ಪೂಜೆ ಮಾಡ್ತಿದ್ರು ಅಥವಾ ಪ್ರೇಯರ್ಸ್ ಮಾಡ್ತಿದ್ರು. ಚೈತ್ಯಯಾನ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಸ್ತೂಪ ಅಂತ ಹೇಳ್ಬಿಟ್ಟು ಇಡ್ತಾರೆ. ಒಳಗಡೆ ಬುದ್ಧನ ಪ್ರತಿಮೆ ಇರಲ್ಲ, ಅಲ್ಲಿ ಅದ್ರ ಒಳಗಡೆ ಒಂದು ಸ್ತೂಪ ಇರುತ್ತೆ, ಆ ಸ್ತೂಪನ ಪ್ರೇಯರ್ಸ್ ಮಾಡ್ಬಿಟ್ಟು ಚೈತ್ಯಯಾನ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಕೇವ್ಸ್ ಮುಂದೆ ಹೋದರೆ ಅಲ್ಲಿಂದ ವಿಹಾರಯಾನ ಅಂದರೆ ಬುದ್ಧಿಸ್ಟ್ ಮಾಂಕ್ಗಳು ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಿದ್ರು. ಈ ಥರ ಸ್ತೂಪನೂ ಇರ್ತಿರಲಿಲ್ಲ, ಬುದ್ಧನ ಒಂದು ಪ್ರತಿಮೆನೂ ಇರ್ತಿರ್ಲಿಲ್ಲ. ಕೇವ್ ನಂಬರ್ 10 ಇದ್ರೊಳಗಡೆ ಹೋಗಬೇಕು. ಕೇವ್ ನಂಬರ್ 10ಗೆ ಕೇವ್ ನಂಬರ್ 10 ಈ ಥರ ಇದೆ ಫುಲ್ಲು. ನಂಬರ್ 11 ಹಿಂಗೆಲ್ಲ ಇದೆ ಫುಲ್ಲು. ಈ ಥರ ಎಲ್ಲ ಸಣ್ಣ ಸಣ್ಣ ಕೋಣೆಗಳು. ಸೊ ಇಲ್ಲೆಲ್ಲ ಮಾಂಕ್ಸ್ಗಳು ಮೆಡಿಟೇಷನ್ನು, ಅವರ ಒಂದು ಪ್ರೇಯರ್ಸು, ಈ ಥರ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಮಾಡ್ತಾಯಿದ್ರು. ಎಲ್ಲ ಮೇಲ್ಗಡೆ ಎಲ್ಲ ಪೇಂಟಿಂಗ್ಸು. ಸೊ ಏನಂದರೆ ಕಲ್ಲನ್ನು ಫುಲ್ಲು ಕಟ್ ಮಾಡಿದಾಗ ಕಲ್ಲದು ಸರ್ಫೇಸ್ ಬಂದ್ಬಿಟ್ಟು ಸ್ಮೂತ್ ಇರ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಪೇಂಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಸೊ ಅವಾಗ ಏನು ಮಾಡೋರಪ್ಪ ಅಂತ ಹೇಳಿದ್ರೆ ಮಡ್ಡು ಪೇಸ್ಟ್ನ ಹಾಕೋರು ಕಲ್ಲಿಗೆ. ಮರಳು, ಸಗಣಿ, ಕುದುರೆ ಸಗಣಿ, ಆಮೇಲೆ ಮಣ್ಣು, ಬೆಲ್ಲ, ಸುಣ್ಣ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಗೋಡೆಗೆ, ಕಲ್ಲಿನ ಗೋಡೆಗೆ ಪೇಸ್ಟ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಪೇಂಟ್ ಮಾಡ್ತಿದ್ರು. ಸೊ ಇಲ್ಲಿರೋದು ಕೇವ್ ನಂಬರ್ 13. ಸೊ ಸಣ್ಣದು ಅನ್ಫಿನಿಶ್ಡ್. ಇದು ಕೂಡ ಕೇವ್ ನಂಬರ್ 14 and 15 ಎರಡೂ ಇಲ್ಲೇ ಇದೆ ಪಕ್ಕದಲ್ಲಿ. ಸಣ್ಣದು ಅನ್ಫಿನಿಶ್ಡು ಆ್ಯಂಡ್ ಆ ಕಡೆ ಇರೋದು ಕೇವ್ ನಂಬರ್ 15.
ಇದು ಕೂಡ ಅನ್ಫಿನಿಶ್ಡ್. ನೋಡಿ ಇಲ್ಲೊಂದು ಬ್ಯೂಟಿಫುಲ್ ಸ್ಕಲ್ಚರ್ ಏನಪ್ಪ ಅಂತ ಹೇಳಿದ್ರೆ ನಾಗಶೇಷ ಸ್ಕಲ್ಚರು. ಸೊ ಇಲ್ಲೆಲ್ಲ ನಾಗರ ಹೆಡೆ ನೋಡ್ಬೋದು. ಇವಾಗ ನಾವು ಕೇವ್ ನಂಬರ್ 16, 17, 18ಗೆ ಹೋಗ್ತಾ ಇದೀವಿ. ಇದು ಕೇವ್ ನಂಬರ್ 16 ಇಂಪಾರ್ಟೆಂಟ್ ಕೇವ್ ಹೈ ಕುಚ್ ನೈ ಅಂದರ್ ಪೇಂಟಿಂಗ್. ಓಕೆ, ಸೊ ಕೇವ್ ನಂಬರ್ 16 ಒನ್ ಆಫ್ ದಿ ಇಂಪಾರ್ಟೆಂಟ್ ಕೇವು. ಸೊ ಇಲ್ಲೆಲ್ಲ ನೋಡ್ಬೋದು ಹೊರಗಡೆ ಎಲ್ಲ ಪೇಂಟಿಂಗ್ಸು. ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಒಂದು ಹಿಲ್ ಒಳಗಡೆ ಇವರು ಈ ಥರ ಕಾರ್ವಿಂಗ್ಸ್ ಮಾಡಿಬಿಟ್ಟು ಈ ಥರ ಒಂದು ಆರ್ಕಿಟೆಕ್ಚರ್ನ ಮಾಡಿದ್ದಾರೆ. ಇದು ಕೇವ್ ನಂಬರ್ 17. ಸೊ ಇದರಲ್ಲೂ ಕೂಡ ಪೇಂಟಿಂಗು ಸೇಮ್ ಅದೇ ರೀತಿ ಇಲ್ಲೆಲ್ಲ ನೋಡ್ಬೋದು. ಮೇಲ್ಗಡೆ ಕೆಲವೊಂದು ಪೇಂಟಿಂಗ್ಸ್ನೆಲ್ಲ ಇಲ್ಲಿ ಇಂಡಿಯಾದಲ್ಲೇ ವೆಜಿಟೇಬಲ್ಸು ಅಥವಾ ಎಲೆಗಳಿಂದ ತೆಗೆದುಬಿಟ್ಟು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಪೇಂಟ್ ಮಾಡಿದ್ರೆ, ಕೆಲವೊಂದು ಪೇಂಟ್ಗಳನ್ನ ಪರ್ಷಿಯಾ, ಯುರೋಪು ಮತ್ತು ಚೈನಾದಿಂದ ಹೇಳ್ಬಿಟ್ಟು ಎಕ್ಸ್ಪೋರ್ಟ್ ಮಾಡ್ಕೊಂಬಂದ್ಬಿಟ್ಟು ಪೇಂಟ್ ಮಾಡ್ತಿದ್ರು. ಇದೆಲ್ಲ ಹೆಂಗೆ ಬರ್ತಿತ್ತಪ್ಪ ಅಂತ ಹೇಳಿದ್ರೆ ಟ್ರೇಡ್ ಮಾಡೋರು ಎಲ್ಲ ಬೇರೆ ಕಂಟ್ರಿಯಿಂದ ಇಲ್ಲಿಗೆ ಬರೋರು, ಇಲ್ಲಿಂದ ಅಲ್ಲಿಗೆ ಹೋಗೋರು. ಸೊ ಅವ್ರ ಜೊತೆಗೆಲ್ಲ ಹೇಳ್ಬಿಟ್ಟು ತೊಗೊಂಬಂದು ಕಾರ್ವಿಂಗ್ಸು ಪೇಂಟಿಂಗ್ಸು ತುಂಬ ಇದೆ. ಅವ್ರ ಫ್ಯಾಮಿಲಿ ಬುದ್ಧ ಹೇಗೆ ಬಾನ್ ಆದರು, ಆಮೇಲೆ ಅವ್ರ ವೈಫು, ಅವ್ರ ಮಕ್ಕಳು, ಅವ್ರ ಅನುಯಾಯಿಗಳು, ಪ್ರತಿಯೊಂದ್ರದ್ದು ಇನ್ಫಾರ್ಮೇಷನು ಗೋಡೆ ಮೇಲೆ ಪೇಂಟಿಂಗ್ಸ್ ಮುಖಾಂತರನೇ ಬರೀತಿದ್ರು ಅವಾಗ. ಕೇವ್ ನಂಬರ್ 18 ಇಲ್ಲಿ ಅನ್ಫಿನಿಶ್ಡು ಸಣ್ಣದಾಗಿ. ಅದರದ್ದೇ ಪಕ್ಕದಲ್ಲೇ ಇನ್ನೊಂದು ಇದೆ ಕೇವು ಸಣ್ಣದಾಗಿ, ಕೇವ್ ನಂಬರ್ 18 ಅಂತ ಹೇಳಿ. ಸೊ 18 ಆ್ಯಂಡ್ 19 ಎರಡು ಒಂದೇ ಹತ್ರ ಇದೆ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕೇವ್ ಅಗೇನ್ ಕೇವ್ ನಂಬರ್ 19. ಸೊ ನೋಡ್ಬೋದು ಇಲ್ಲಿ ಫುಲ್ಲು ಬುದ್ಧನ ಒಂದು ಸ್ಕಲ್ಪ್ಚರು ಅಥವಾ ಅವ್ರದ್ದೇ ಆದಂಥ ಒಂದು ವಾಸ್ತುಶಿಲ್ಪ ಆರ್ಕಿಟೆಕ್ಚರ್ ಏನೇನಿದೆ ಇದನ್ನು ಸಖತ್ತಾಗಿ ಮಾಡಿದ್ದಾರೆ. ಒಳಗಡೆ ಬಂದ್ಬಿಟ್ಟು ಸ್ತೂಪ ಇದೆ. ಒಳಗಡೆ ನೋಡಿ ಫುಲ್ಲು ಒಳಗಡೆ ಆ ಥರ ಒಂದು ಸ್ತೂಪ ಫುಲ್ಲು ಗೋಡೆ ಮೇಲೆಲ್ಲ ತುಂಬ ವಾಸ್ತುಶಿಲ್ಪ ಇದೆ. ಆ ವಾಸ್ತುಶಿಲ್ಪ ಇರೋದ್ರಿಂದನೇ ಇದು ಫಿನಿಶ್ಡ್ ಕೇವ್ ಅಂತ ಹೇಳ್ಬಿಟ್ಟು ಕರೀತಾರೆ. ಕೇವ್ ನಂಬರ್ 20, ಕೇವ್ ನಂಬರ್ 21 ಸಣ್ಣದಾಗಿ ಒಳಗಡೆ ಪೇಂಟಿಂಗ್ಸು ಆ್ಯಂಡ್ ಹೊರಗಡೆ ಸಣ್ಣದಾಗಿ ಕಾರ್ವಿಂಗ್ಸು. ಕೇವ್ ನಂಬರ್ 23, 22 ಬಂದ್ಬಿಟ್ಟು ಅಲ್ಲಿ ಮೇಲ್ಗಡೆ. ಇದು ಕೇವ್ ನಂಬರ್ 23. ಕೇವ್ ನಂಬರ್ 24 ಇದು ಅನ್ಫಿನಿಶ್ಡು, ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅವರಿಗೆ, ಅರ್ಧ ಬರ್ಧ ಮಾಡಿಬಿಟ್ಟು ಹೋಗವ್ರೆ. ಮೇಲ್ಗಡೆಯಿಂದ ಕಟ್ ಮಾಡ್ಕೊಂಬರ್ಬೇಕು ಮತ್ತು ಫ್ರಂಟಿಗೆ ಹಿಂಗೆ ಹೋಗಬೇಕು, ಮುಂದೆ ಹೋಗಬೇಕು. ಓಕೆ ನೋಡಿ ಇಲ್ಲೆಲ್ಲ ಫುಲ್ ಸ್ವಲ್ಪ ಅನ್ಫಿನಿಶ್ಡ್ ಇದೆ. ಇದು ಕೇವ್ ನಂಬರ್ 25ಗೆ ಹೋಗ್ತಿದ್ದೀವಿ. ಒನ್ ಆಫ್ ದಿ ಇಂಪಾರ್ಟೆಂಟ್ ಕೇವು. ಏನಕ್ಕಪ್ಪ ಅಂತ ಹೇಳಿದ್ರೆ ಬುದ್ಧನ ಒಂದು ಡೆಡ್ ಬಾಡಿ ಕಾಪಿ ಇದೆ ಇಲ್ಲಿ. ಕೇವ್ ನಂಬರ್ 25 ಆ್ಯಂಡ್ 26, ಎಸ್ಪೆಷಲಿ 26 ತುಂಬ ಇಂಪಾರ್ಟೆಂಟು. ಸೊ ಬುದ್ಧನ ಒಂದು ಬಾಡಿ ಇದೆ ಅಂತ ಹೇಳ್ತಾರೆ. ಬಾಡಿ ಅಂದರೆ ಅವ್ರ ಬಾಡಿ ಅಲ್ಲ, ಸೊ ಅವರ ಒಂದು ಕಾಪಿ ಇದೆ ಇಲ್ಲ ಅಷ್ಟೇ. ಇದಾದಮೇಲೆ ಕಂಪ್ಲೀಟ್ ಆಗಿಬಿಡುತ್ತೆ ಫುಲ್ ಎಲ್ಲ. ಈ ಕಡೆ ಹೋಗೋಕ್ಕೆ ಬಿಡಲ್ಲ. 28, 29, 27 ಆ ಕಡೆ ಇದೆ. ಬಟ್ ಸ್ವಲ್ಪ ಇದು ಅನ್ಕನ್ಸ್ಟ್ರಕ್ಟೆಡು ಅಥವಾ ಫಿನಿಶ್ಡ್ ಅನ್ಫಿನಿಶ್ ಆಗದೆ ಇರೋದ್ರಿಂದ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡೋರು. ಸೊ ಇದಕ್ಕೂ ಮುಂದೆ ಹೋಗೋಕ್ಕಾಗಲ್ಲ. ಸೊ ಅದು ಕಂಪ್ಲೀಟ್ ಆಗಿಲ್ಲ, ಅದರದ್ದು ಕನ್ಸ್ಟ್ರಕ್ಷನ್ ಅಥವಾ ಕಾರ್ವಿಂಗ್ಸ್ ಯಾವುದೂ ಕಂಪ್ಲೀಟ್ ಆಗಿಲ್ಲ. ಸೊ ಅರ್ಧಕ್ಕೆ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟು ಹೋಗವ್ರೆ. ಎಕ್ಸ್ಕ್ಯೂಷನ್ ಮಾಡಿರೋ ಟೈಮಲ್ಲಿ ಅಲ್ಲಿ ಕೇವ್ಸ್ಗಳು ಇರೋದ್ರಿಂದ ಅದನ್ನು 27, 28, 29 ಅಂತ ಹೇಳ್ಬಿಟ್ಟು ನೇಮಿಂಗ್ ಕೊಟ್ಟಿದ್ದಾರೆ. ಎಲ್ಲೋರ ಮತ್ತು ಅಜಂತನ ಎಂಡಲ್ಲಿ ಕನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ರೆ ಆ್ಯಕ್ಚುಲಿ ಫಸ್ಟು ಅಜಂತನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಜಂತ ಬಂದ್ಬಿಟ್ಟು 2ನೇ ಶತಮಾನದಿಂದ 5ನೇ ಶತಮಾನ ತನಕ ಕನ್ಸ್ಟ್ರಕ್ಟ್ ಆಗಿದೆ. ಆ್ಯಂಡ್ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದವರು ಫಸ್ಟು ಶಾತವಾಹನರು ಅಂತ ಹೇಳಿ, ಅದಾದಮೇಲೆ ಶಾಲಿವಾಹನರು ಅಂತ ಹೇಳಿ ಬರ್ತಾರೆ. ಅದಾದಮೇಲೆ ವಕಟಕ ಡೈನಾಸ್ಟಿ ಅಂತ ಹೇಳಿಬಿಟ್ಟು ಈ 3 ಡೈನಾಸ್ಟಿಯವರು ಇದನ್ನು ಕನ್ಸ್ಟ್ರಕ್ಟ್ ಮಾಡೋರು. ಏನಕ್ಕೆ ಕನ್ಸ್ಟ್ರಕ್ಟ್ ಮಾಡಿದ್ರು ಆ್ಯಕ್ಚುಲಿ, ಏನಕ್ಕೆ ಅಂದರೆ ಬುದ್ಧನ ಅನುಯಾಯಿಗಳು ಯಾರಿದ್ದಾರೆ ಅನುಯಾಯಿಗಳು ಎಲ್ಲ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇರಬೇಕಾದಾಗೆ ಅವರಿಗೆ ಬುದ್ಧನ ಒಂದು ಮಹಿಮೆನ ಇಡೀ ಇಡೀ ಪ್ರಪಂಚಕ್ಕೆ ಹೇಳಬೇಕು ಅಂತ ಹೇಳ್ಬಿಟ್ಟು ಈ ಥರ ಒಂದು ಮಾಡಿದ್ದಾರೆ. ಯಾವುದನ್ನು ಅಜಂತಾ ಕೇವ್ಸ್ನ. ಇಲ್ಲಿ ಆಲ್ಮೋಸ್ಟು 300 ಇಯರ್ಸ್ ತೊಗೊಂಡಿದ್ದಾರೆ ಫುಲ್ ಇದನ್ನು ಅಜಂತಾ ಕೇವ್ಸ್ನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಆಲ್ಮೋಸ್ಟು 300 ಮಾಂಗ್ಸು ಮೆಡಿಟೇಷನ್ ಮಾಡ್ತಾಯಿದ್ರು, ಪ್ರೇಯರ್ಸ್ ಮಾಡ್ತಾಯಿದ್ರು, ಸ್ಟೇ ಆಗಿದ್ದರು, ಎಲ್ಲ ಮಾಡ್ತಾಯಿದ್ರು ಇಲ್ಲಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಕ್ವಶನ್ ಬರ್ಬೋದು, ಏನಕ್ಕೆ ಇದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕಾದಾಗ ಟ್ರೇಡಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ಆ್ಯಂಡ್ ಇದಾದಮೇಲೆ ಎಲ್ಲೋರ 6th ಸೆಂಚುರಿಯಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು. ಅದು ರಾಷ್ಟ್ರಕೂಟರು ಅಂತ ಹೇಳ್ಬಿಟ್ಟು. ಅಜಂತ ಏನಪ್ಪ ಅಂತ ಹೇಳಿದ್ರೆ ಓನ್ಲಿ ಬೌದ್ಧ ಧರ್ಮಕ್ಕೆ ಸೇರುವಂತಹ ಗುಹೆಗಳು. ಆ್ಯಂಡ್ ಎಲ್ಲೋರ ಬಂದ್ಬಿಟ್ಟು ಜೈನ, ಹಿಂದೂ ಮತ್ತು ಬೌದ್ಧ ಧರ್ಮಕ್ಕೆ ಸೇರಿರುವಂಥ ಗುಹೆಗಳು. ಇನ್ನೊಂದು ಶಾಕಿಂಗ್ ಸಂಗತಿ ಏನಪ್ಪ ಅಂತ ಹೇಳಿದ್ರೆ 17th ಸೆಂಚುರಿ ಒಳಗಡೆ ಸೊ ಏನಾಗುತ್ತೆ ಅಂದರೆ ಬೌದ್ಧ ಧರ್ಮ ನಮ್ಮ ಇಂಡಿಯಾದಲ್ಲಿ ಡೌನ್ಫಾಲ್ ಆಗ್ತಾ ಹೋಗುತ್ತೆ. ಅಂದರೆ ಬೌದ್ಧ ಧರ್ಮದ ಅನುಯಾಯಿಗಳು ಕಡಿಮೆ ಆಗ್ತಾರೆ. ಸೊ ಬೌದ್ಧ ಧರ್ಮದ ಪ್ರಜೆಗಳು ಇಲ್ಲಿಂದ ಬಿಟ್ಬಿಟ್ಟು ಹೋಗ್ತಾರೆ ಅಥವಾ ಬೇರೆ ದೇಶಕ್ಕೆ ಹೋಗ್ತಾರೋ ಏನಾಗ್ತಾರೋ ಗೊತ್ತಿಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡೌನ್ಫಾಲ್ ಆದ ತಕ್ಷಣ ಈ ಕಂಪ್ಲೀಟ್ ಅಜಂತಾ ಗುಹೆಗಳು ಏನಿದೆ ಇದು ಯಾರೂ ಇಲ್ಲಿಗೆ ಬರಲ್ಲ ಅಥವಾ ಯಾರೂ ಇಲ್ಲಿಗೆ ಪೂಜೆ ಮಾಡೋಕ್ಕಾಗಲಿ, ಪ್ರೇಯರ್ಸ್ಗಾಗಲಿ, ಮೆಡಿಟೇಷನ್ಗಾಗಲಿ ಯಾವುದಕ್ಕೂ ಬರ್ತಾ ಇರಲಿಲ್ಲ. ಇದು ಹೆಂಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಒಬ್ಬ ಬ್ರಿಟಿಷ್ ಗವರ್ನರು
ಹುಲಿ ಬೇಟೆಗೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ರದೇಶಕ್ಕೆ ಬರ್ತಾನೆ. ಅಂದರೆ 1819 ಅವನ ಹೆಸರು ಜಾನ್ ಸ್ಮಿತ್ ಅಂತ ಹೇಳಿ. ಸೊ ಅವನು ಈ ಹುಲಿ ಬೇಟೆಗೆ ಅಂತ ಬಂದಾಗ ಆಕ್ಸಿಡೆಂಟಲ್ ಆಗಿ ಈ ಗುಹೆಗಳನ್ನ ನೋಡ್ತಾನೆ ಅವನು. ಸೊ ಯಾವುದೇ ಗುಹೆಗಳು ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೋದಾಗ ಅವನಿಗೆ ಈ ಎಲ್ಲ ಗುಹೆಗಳು ಗೊತ್ತಾಗುತ್ತೆ. ಅದಾದಮೇಲೆ ಈ ಗುಹೆಗಳನ್ನ ಮೊಘಲರು ಅಥವಾ ಸುಲ್ತಾನರು ಹ್ಯಾಂಡ್ ಓವರ್ ತೊಗೋತಾರೆ. 1908 ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಟೀಮ್ಗೆ ಸಿಗುತ್ತೆ. ಅದಾದಮೇಲೆ ಇವರು ಬ್ಯೂಟಿಫುಲ್ಲಾಗಿ ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಳೋದಾಗಲಿ, ಎಸ್ಕೇಷನ್ ಆಗಲಿ, ಇನ್ಫಾರ್ಮೇಷನ್ ಆಗಲಿ ಕ್ಲೀನಾಗಿ ಅವರು ಕೊಡ್ತಾ ಬಂದಿದ್ದಾರೆ. ಸರ್ ಯಾವ ನಿಮ್ದೆಲ್ಲ? ಓ ನಾವು ಅಲ್ಲೇ ಬೆಂಗಳೂರಲ್ಲೇ ಇರೋರು. ನಮ್ಮದು ಶಿವಮೊಗ್ಗ. ಶಿವಮೊಗ್ಗ ಊರು. ಇಲ್ಲ ಸರ್ ಹಾಕ್ತೀನಿ, ನಮ್ಮ ಕನ್ನಡದವ್ರದ್ದು ವಿಡಿಯೋ ತೊಗೊಂಡು ಹಾಕ್ತಾಯಿದ್ರಿ ಇನ್ನೇನು ಹೇಳಿ. ಸೊ ಎಷ್ಟು ದಿನದಿಂದ ಟ್ರಿಪ್ ಬಂದಿದ್ದೀರಿ ಸರ್ ನೀವೆಲ್ಲ? 4 ದಿನ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋಕ್ಕೋಸ್ಕರ ನಿಮ್ಮ ಸೇವೆ, ಅಳಿಲು ಸೇವೆ ಮುಡಿಪಾಗಿದೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಅಜಂತಾ ವಿಡಿಯೋ ಮತ್ತು ಎಲ್ಲೋರ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸ್ಟೇ ಹ್ಯಾಪಿ, ಬಿ ಹ್ಯಾಪಿ. ಥ್ಯಾಂಕ್ ಯು.